ಇಟ್ಟಿಗೆ ಎಲ್ಲ ಶಿಫ್ಟ್ ಮಾಡಿಬಿಟ್ರೆ ಅಲ್ಲೇ ನೋಡಿದೆ ಗಾಡಿ ಡೋರೆಲ್ಲ ಕಿತ್ಕೊಂಡಿದ್ದೆ. ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಒಳಗೆ ಹೋಗ್ಬಿಟ್ರೆ ಸಂಜೆಗೆ ಮಧ್ಯಾಹ್ನಕ್ಕೆ ಸಂಜೆಗೆ 3 ಟೈಮ್ಗೆ ಆಗ್ಬಿಡ್ತೈತೆ ನೋಡಿ. ಇದೇ ಲೋಡು, ಇದು ಬಂದು ಲಮ್ಸ್ ಅಂತಾರೆ. ಟ್ರಿಪ್ ತುಂಬ್ಕೊಂಡು ಹೋಗಿದ್ದು ಗೋಲಿ ರೌಂಡಿಗೆ ಇರ್ತೈತೆ, ಇದು ಲಮ್ಸು. ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು? ದೇವಪ್ಪ ಮೈಟ್. ನೋಡಿ ಸ್ನೇಹಿತರೆ, ಅದೇ ಗಾಡಿಗೆ ಹೊಡ್ಕೊಂಡಿರೋದು. ಅಲ್ಲೆಲ್ಲ ಮುಂದೆ ಆಗಿದ್ದಂತೆ, ಇಲ್ಲಿ ಬಂಕಲ್ಲಿ ಬಂದು ಹಾಕ್ಸಿದ್ದಾರೆ. ಆ ಗಾಡಿ ಹತ್ರ ಹೋಗೋಣ ಈಗ. ಪಾಪ ಅವನಿಗೆ ಕಾಲು ಗೇಟ್ ಆಗೈತಂತೆ, ಡ್ರೈವರ್ಗೆ ಕಂಟ್ರೋಲ್ ಮಾಡಿದಾನಂತೆ. ಪಾಪ ಭಾಳ ಹೇಳ್ತಾರೆ, ತುಂಬ ಕಂಟ್ರೋಲ್ ಮಾಡವನೇ. ಆದರೂ ಅಂದರೆ ಫ್ರಂಟು ಟೈರ್ ಹೊಡೆದೋಗ್ಬಿಟ್ರೆ ಸಣ್ಣ ಗಾಡಿಗಳು ಕಂಟ್ರೋಲ್ ಸಿಗೋಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ಬಿಡ್ತವೆ. ಅದು ಎಲ್ಲರೂ ಹೊಡ್ಕೊಂಡೇ ನಿಲ್ಲೋದು, ಬ್ರೇಕ್ ನಿಲ್ಲಲ್ಲ ಗಾಡಿಗಳು. ಅಣ್ಣ ಇವನ್ನೆಲ್ಲ ಕರ್ಕೊಂಡು ಏನು ಮಾಡ್ತೀಯಣ್ಣ, ಎಲ್ಲಿಗೆ ಹೋಗ್ತಿದ್ಯಣ್ಣ? ಹಾಂ, ಸ್ವಲ್ಪ ಸೈಡ್ಗಾದ್ರೆ ಹೋಗೋಣ. ಅದು ಅಲ್ಲದೆ ಅಪ್ಪಲ್ಲಿ ಬಂದು ಹಿಂದೆಯಿಂದ ಹೊಡ್ಕೊಂಡಿರೋದಂತೆ. ಅವ್ನು ಏನು ಸ್ಪೀಡಲ್ಲಿ ಇದ್ದ, ಏನು ಕತೆ ಅಂದರೆ ಟೈರ್ ಹೊಡೆದೋಯ್ತಲ್ಲ, ಹಂಗಾಗಿ ಸ್ಪೀಡಲ್ಲಿ ಬಂದು ಹೊಡ್ಕೊಂಡಿರೋದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಾರಂತೆ. ಗಾಡಿ ಓನರೆಲ್ಲ ಬರಬೇಕಲ್ಲ ಬೆಂಗಳೂರಿಂದ, ಅವರೆಲ್ಲ ಬಂದು ಇಲ್ಲಿ ಕೇಸು ಇದೆಲ್ಲ ಇದಾಗಬೇಕು, ಕೇಸ್ ಆಗಬೇಕು, FIR ಆಗಬೇಕು. FIR ಆಗಿ ಕೋರ್ಟ್ ಮುಖಾಂತರ ಗಾಡಿ ರಿಲೀಸ್ ಮಾಡಬೇಕು. ಮತ್ತು ಅವ್ರಿಗೆ ಡ್ರೈವರ್ಗೆ ಏನೇನೋ ಹಾಸ್ಪಿಟ್ಲಿಗೆ ಇದಾಗೈತಲ್ಲಪ್ಪ ಅವೆಲ್ಲ ನೋಡಬೇಕು. ಯಾಕಂದರೆ ಅವ್ರಿಗೂ ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕಲ್ಲ, ಎಲ್ಲ ಸಮಸ್ಯೆ ಆಗುತ್ತೆ. ಒಟ್ಟಿನಲ್ಲಿ ನಮ್ಮ ಡ್ರೈವರ್ ಹೇಳಿದ ಪ್ರಕಾರ ಭಾಳ ಕಂಟ್ರೋಲ್ ಮಾಡವನೇ, ಏನು ಮಾಡೋಕ್ಕಾಗಲ್ಲ. ಫ್ರಂಟು ಟೈರ್ ಹೊಡೆದೋದೆ, ಗಾಡಿ ಹಿಂದೆಯಿಂದ ಬಂದು ಹೊಡ್ಕೊಂಡು ಕ್ಯಾಬಿನೆಲ್ಲ ಸ್ವಲ್ಪ ಕಿತ್ತೋಗಿದೆ ಅಂತೆ. ಕಿತ್ತೋಗಿ ಏನಾಗೈತೆ, ತಗ್ಲಾಕೊಂಬಿಟ್ಟಿತ್ತಂತೆ ಗಾಡಿ. ಸ್ವಲ್ಪ ಮುಂದಕ್ಕೆ ಬಿಟ್ಟು ಡೋರೆಲ್ಲ ಎಳೆದು ತೆಗೆದು ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಸೇರಿಸಿ ಬಂದವ್ರೆ. ನಮ್ಮ ಡ್ರೈವರನ್ನೇ ತಗೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿ ಬಂದೆ ಅಂತ ಹೇಳಿದ್ರು. ಬನ್ನಿ ಅಲ್ಲಿ ಹೋಗಿ ನಾವು ನೋಡೋಣ ಒಂದ್ಸಲಿ ಹೆಂಗೈತೆ ಏನು ಎತ್ತ ಅಂತ. ಅಲ್ಲಿ ಮುಂದೆ ಎಲ್ಲ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಂದ್ರು, ಗಾಡಿ ರೋಡ್ ಸೈಡ್ ಐತಂತೆ. ಆ ಗಾಡಿ ಕ್ಯಾಬಿನ್ ಫುಲ್ಲು ಹೋಗ್ಬಿಡುತ್ತೆ. ಸ್ವರಾಜ್ ಮಜ್ದಾ ಬರುತ್ತಲ್ಲ, SML ಸ್ವರಾಜ್ ಮಜ್ದಾ ಅಂತೇಳಿ ಆ ಗಾಡಿ. ಇಲ್ಲಿ ಲೋಕಲ್ ಇಟ್ಕೆ ಹೊಡಿತಾ ಇರ್ತಾವೆ, ಇಲ್ಲಿ ಲೋಕಲ್ ಗಾಡಿಗಳು, ದುಗ್ಗತಿ ಗಾಡಿಗಳವಲ್ಲ. ಹಾಂ, ಏನು ಮಾಡೋಕ್ಕಾಗಲ್ಲ, ಕೆಲವು ಟೈಮು ಹಂಗೆ ಆಗ್ಬಿಡ್ತವೆ. ನಮ್ಮ ಟೈಮ್ ಚೆನ್ನಾಗಿದ್ರು ನೋಡಲ್ಲಿ ಗಾಡಿ ಕಾಣ್ತೈತೆ. ನಮ್ಮ ಟೈಮ್ ಚೆನ್ನಾಗಿದ್ರು ನಮ್ಮ ಹಿಂದೆಯಿಂದ ಬಂದು ಹೊಡೆದ್ಬಿಡ್ತಾರೆ. ನಾವು ಎಷ್ಟೇ ಸೇಫ್ಟಿಯಾಗಿ ಓಡಿಸಿದ್ರು ಹಿಂದೆಯಿಂದ ಬಂದು ಹೊಡೆದ್ಬಿಡ್ತಾರೆ ಬೇರೆಯೊಬ್ಬರು. ಅದಕ್ಕೆ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಬೇಕು ಅನ್ನೋದು. ನೋಡಿ ಈ ಜಾಗದಲ್ಲಿ, ಈ ಅಪ್ಪಲ್ಲಿ ಅಲ್ಲಿ ಕಾಣ್ತೈತೆ ಗಾಡಿ, ಕಾಣ್ತಾ ಇರ್ಬೋದು ನೋಡಿ, ಕಾಣ್ತೈತೆ ಗಾಡಿ ನೋಡಿ, ಅದೇ ಗಾಡಿ. ಯಾರೋ ಗಾಡಿ ತವ ಅವರೇ. ಇಟ್ಟಿಗೆ ಎಲ್ಲ ಶಿಫ್ಟ್ ಮಾಡಿಬಿಟ್ರೆ ಅಲ್ಲೇ ನೋಡಿದೆ ಗಾಡಿ ಡೋರೆಲ್ಲ ಕಿತ್ಕೊಂಡಿದ್ದೆ. ಡೋರೆಲ್ಲ ಕಿತ್ಕೊಂಡು ಹೋಗೈತೆ. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರಿಗೆ ಬಿಟ್ಟಿದ್ದು ಕಷ್ಟ ಎಲ್ಲರಿಗೂ ಬರ್ತವೆ. ಕಷ್ಟ ಮನುಷ್ಯರಿಗೆ ಬರೋದು, ಮಾರ್ಕೆಟ್ಗಳಿಗೆ ಬರಲ್ಲ. ಹಂಗಾಗಿ ಇವತ್ತು ನಮ್ಮ ಓನರ್ಗೂ ಅವಿಯವ್ರಿಗೂ ಅವ್ರ ಫ್ರೆಂಡು, ನಮ್ಮ ಫ್ರೆಂಡವರು ಓನರು, ಅವ್ರಿಗೆ ಈ ಥರ ಅವ್ರೇನು ಪ್ರಾಬ್ಲಮ್ ಏನಿಲ್ಲ. ಅದೇ ಒಂದು 30-40 ಸಾವಿರ ಖರ್ಚಾಗ್ತವೆ, ಓಡಾಡಬೇಕು ಅಲ್ಲಿ ಇಲ್ಲಿ ಅಂತ. ಅದು ಬಿಟ್ಟರೆ ಬೇರೆ ಏನಿಲ್ಲ. 1-2 ದಿನ ಗಾಡಿ ನಿಂತ್ಕೊತವೆ ಅಷ್ಟೇ. ಇಲ್ಲ ಅಂದರೆ ಇಬ್ಬರು ರಾಜಿ ಆಗ್ಬಿಟ್ಟು ಅವ್ರ ಕೆಲಸ ಅವ್ರಿಗೆ, ಇವ್ರ ಕೆಲಸ ಇವ್ರಿಗೆ ಮಾಡ್ಕೊಂಡು ಹೋದ್ರೆ ಬೆಸ್ಟು. ಬೇಕಾಬಿಟ್ಟು ಕೇಳ್ತಾರಲ್ಲ ಇವ್ರು, ಬೇಕಾಬಿಟ್ಟು ಕೇಳಿದ್ರೆ ಅವು ಇವು ಅನ್ಕೊಂಡು ಪೊಲೀಸ್ನವ್ರಿಗೆ ತಪ್ಪು ಅವ್ನು ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ರೆ ಗಾಡಿ ಅಂತ ಹೋಗ್ಬೇಕು. ಎಲ್ಲ ಥರದ್ದು ಓಕೆ ಇದ್ರೆ ಅವ್ನು ಬಂದು ಹೊಡ್ಕೊಂಡವನಲ್ಲ, ಗಾಡಿ ಕೆಲಸ ಕ್ಲೇಮ್ ಆಗಕ್ಕೆ ನಾವು ಮಾಡ್ಕೊಳ್ಳೋದು ಆಗುತ್ತೆ. ನನಗೆ ಹೋದ್ರೆ ಟ್ರೈ ಮಾಡಬೇಕು. ಅವ್ರ ಇನ್ಸೂರೆನ್ಸ್ ಯಾವ ಕಂಪ್ನಿ 4 ಲಕ್ಷ ದುಡ್ಡು ಕೊಡ್ಬೇಕಂದ್ರೆ ನಾವು ಡಿಫ್ರೆಂಟ್ ಆಗುತ್ತೆ. ಎಷ್ಟೇ ಜನ ಆಗಲ್ಲ.
ಬನ್ನಿ ಆರಾಮಾಗಿ ಹೋಗೋಣ. ಮಳೆ ಬಂದು ಎಲ್ಲ ಹೋಗಿರೋದು ಹಚ್ಚ ಹಸಿರಾಗೈತೆ ಭೂಮಿ ನೋಡಿ, ಎಷ್ಟು ಹಸಿರಾಗೈತೆ. ಎಲ್ಲ ಜೋಳ ಬೆಳೆ ಬಂದಿದೆ. ಆ ಕಡೆ ಈ ಕಡೆ ಎಲ್ಲ ನೋಡೋಕ್ಕೆ ಒಂಥರ ಖುಷಿ. ಒಳ್ಳೆ ಗಾಳಿ ಬೇರೆ ಬೀಸ್ತೈತೆ. ಆರಾಮಾಗಿ ಹೋಗೋಣ ಬರ್ರಿ. ಇವಾಗ ಫೈನಲ್ಲಾಗಿ ನಮ್ಮ ಅಂಬಾರಿ ಗಾಡಿ ಖಾಲಿ ಆಗ್ತಾಯಿದೆ. ಬೆಳಗ್ಗೆನೇ ಖಾಲಿ ಆಗ್ತೈತೆ. ಟೈಮ್ ಬಂದ್ಬಿಟ್ಟು 6:30 ಖಾಲಿ ಮಾಡ್ತಾಯಿದ್ದಾನೆ. ಭಾಳ ಬೇಗ ಫಸ್ಟ್ ರೌಂಡ್ ಬೇಗನೆ ಬಿಡಿಸ್ಕೊಂಡವ್ರೆ. ಯಾವ ಫ್ಯಾಕ್ಟ್ರಲ್ಲಿ ಇಷ್ಟು ಬೇಗ ಬಿಡಿಸ್ಕೊಳ್ಳಲ್ಲ, ಇಷ್ಟು ಬೇಗ ಖಾಲಿನೂ ಆಗೋಲ್ಲ. ಆಲ್ರೆಡಿ ಇನ್ನೊಂದು ಗಾಡಿ ಖಾಲಿ ಆಗೈತೆ ನೋಡಿ. ಇಲ್ಲಿ ಇನ್ನೊಂದು ಗಾಡಿ ಖಾಲಿ ಆಗೈತೆ. ಅದು 16 ವೀಲು. ಅದು ಖಾಲಿ ಮಾಡಿ ನಮ್ಮ ಗಾಡಿ ಖಾಲಿ ಮಾಡ್ತಾಯಿದ್ದಾರೆ ನೋಡ್ರ. JCB ಗಾಡಿ ಒಳಗೆ ಬಂದಿರ್ತೈತಿ ಅರ್ಧ. ಅಲ್ಲಿ ಅಗಿತಾ ಇದೆ ನೋಡಿ, ಹೆಂಗೆ ತೆಗಿತಾನೆ. ತೆಗಿಯೋದು ಈ ಕಡೆ ಹಾಕ್ಬಿಡೋದು. ಅವ್ರು ನಮ್ಮ JCB ಡ್ರೈವರ್ ಅಣ್ಣ ಇಲ್ಲೇ ಮರೆಮ್ನಳ್ಳಿಗೆ ಗಾಡಿ ಖಾಲಿ. ಇಲ್ಲಿಂದ ನೋಡಬೇಕು ಲೋಡು ಎಲ್ಲಿಗಾಗುತ್ತೆ ಏನಂತ ಒಂದು ಗೊತ್ತಿಲ್ಲ. ಖಾಲಿ ಮಾಡ್ಕೊಂಡು ಆಚೆ ಹೋಗಿ ಸರ್ವಿಸ್ ಮಾಡಿಸೋಣ. ಸರ್ವಿಸ್ ಸ್ಟೇಷನ್ ಇಲ್ಲೆಲ್ಲೂ ಇಲ್ಲ. ಇಲ್ಲಿ ಬಂದರೆ ಇದೊಂದು ಸಮಸ್ಯೆ ಸರ್ವಿಸ್ ಸ್ಟೇಷನ್ದು. ಇಲ್ಲ ಹೊಸಪೇಟೆ ಹೋಗ್ಬೇಕಾಗತ್ತೆ, 25 ಕಿಲೋಮೀಟ್ರ್ ಹೋಗ್ಬೇಕು. ಏನು ಮಾಡ್ತಾರಂತ ನೋಡೋಣ. ಗಾಡಿ ಖಾಲಿಯಾಗಿ ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ. ಸ್ನೇಹಿತರೆ, ಗಾಡಿ ಬೆಳಗ್ಗೆನೇ ಖಾಲಿ ಮಾಡ್ದಾಯಿತು. ಟೈಮ್ ಇನ್ನು 8 ಗಂಟೆ. ಲೋಡು ಹೇಳಿದ್ದಾರೆ, ಮಾಮೂಲಿ SLR ಕಂಪ್ನಿಯಿಂದ ಲೋಡ್ ಹೇಳಿದ್ದಾರೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಹೊಸೂರು ಇಲ್ಲ ಬೊಮ್ಸಂದ್ರೆ ಇರುತ್ತೆ. ಎಲ್ಲಿಗಂತ ಇನ್ನೂ ಕನ್ಫರ್ಮ್ ಗೊತ್ತಿಲ್ಲ. ಫೋನ್ ಮಾಡಿದ್ದಕ್ಕೆ ಸೀದಾ ಫ್ಯಾಕ್ಟ್ರಿ ತ ಬಂದ್ಬಿಡಪ್ಪ ಅಂದರು. ಇವತ್ತು ಮಂತ್ ಎಂಡ್ ಬೇರೆ. ಇವತ್ತು ತಾರೀಕು 29 ಇವತ್ತು. ಹಂಗಾಗಿ ಫ್ಯಾಕ್ಟ್ರಿದಾಗ ಬಂದ್ಬಿಡಪ್ಪ ಅಂದರು. ಹೋಗೋಣ. ಮಂತ್ ಎಂಡ್ ಬಂದರೆ ಗಾಡಿಗಳು ಲೋಡ್ ಜಾಸ್ತಿ ಇರ್ತವೆ. ಹೆಂಗೋ ಈ ಸಲ ಟ್ರಿಪ್ಪು ಸ್ವಲ್ಪ ಬೇಗ ಆಗ್ಬಿಡ್ತು. ಹೋಗೋಣ. ಫಸ್ಟು ಇವತ್ತು ಬೆಳಗ್ಗೆನೇ ಹೋಗೋದ್ರಿಂದ SLRಗೆ ಸಂಜೆ ಅಷ್ಟೊತ್ತಿಗೆ ಲೋಡ್ ಮಾಡ್ಕೊಂಡು ಒಂದು 7-8 ಗಂಟೆ ಔಟ್ ಮಾಡಿಬಿಡ್ಬೋದು. ಔಟ್ ಆಗಿಬಿಟ್ರೆ ನಮ್ಗೆ ಪರವಾಗಿಲ್ಲ. ಇಲ್ಲಾಂದರೆ 9-10 ಗಂಟೆ ಆದರೆ ಮತ್ತೆ ಬಿಡಲ್ಲ ಅವ್ರು. ಆಚೆ ಕಂಪ್ನಿದ ಆಚೆನೇ ಬಿಡಲ್ಲ ಅವ್ರು. ಬಿಡೋದೇ ಬೆಳಗ್ಗೆ ಬಿಡ್ತಾರೆ. ತಿರ್ಗಾ ಬೆಳಗ್ಗೆ ಬಿಟ್ಟರೆ ನಾಳೆ ಹೋಗಿ ಖಾಲಿ ಮಾಡೋಕ್ಕಾಗಲ್ಲ, ನಾಡ್ದಾಗ ಬಿಡ್ತೈತೆ. ಇವತ್ತು ಸಂಜೆ ಬಿಟ್ಟರೆ ಇವತ್ತೇ ಹೋಗಿ ಖಾಲಿ ಮಾಡ್ಕೊಂಬಿಡ್ಬೋದು. ಬೆಳಗ್ಗೆನೇ ಮಳೆ ನೋಡಿದ್ರೆ ಹನಿತೈತೆ. ಅಂಥ ಜೋರು ಏನಿಲ್ಲ, ಹನಿತೈತೆ. ಇಲ್ಲೆಲ್ಲ ಜೋಳ ಬೆಳೆದಿದೆ. ಜೋಳ ಮುಂದೆ U-ಟರ್ನ್ ಅಲ್ಲಿ ಮೇಲೆ ಹೋಗಿ U-ಟರ್ನ್ ಮಾಡ್ಕೊಂಬರ್ಬೇಕು. ಇಲ್ಲಿ ನಾವು ರೈಟ್ಗೆ ಹೋಗ್ಬೇಕು. ಹೊಸಪೇಟೆ ಲೆಫ್ಟ್ ಬೆಂಗಳೂರು ರೋಡ್ ಇದು. ಬೆಂಗಳೂರು ರೋಡ್ ಇದು ಅಂದರೆ U-ಟರ್ನ್ ಅಲ್ಲಿಗೆ ಹೋಗಿ ಬರ್ಬೇಕು ನಾವು. ಹಂಗಾಗಿ ಬರ್ರಿ U-ಟರ್ನ್ ಮಾಡ್ಕೊಂಡು ಬರೋಣ. ಅಲ್ಲ ಆ ಕಡೆಲ್ಲ ಮೋಡ ಮಳೆ ಸಿಕ್ಕಾಬಡೆ ನೋಡಿ. ಆ ಕಡೆಲ್ಲ ಮಳೆ ಉಳಿತಾರಂಗೈತೆ ಲಾಸ್ಟಲ್ಲಿ. ಇನ್ನು ಟೀನೂ ಆಗಿಲ್ಲ, ಏನೂ ಆಗಿಲ್ಲ. ಯಾಕಂದ್ರೆ ಅಲ್ಲಿ ಏನು ಸಿಗಲ್ಲ. ಅದೇ ಫ್ಯಾಕ್ಟ್ರಿ ಕಾಣ್ತಿದ್ದಲ್ಲ, ಅದೇ ಫ್ಯಾಕ್ಟ್ರಿಯಲ್ಲಿ ಏನು ಸಿಗಲ್ಲ. ಈಗ ಇಲ್ಲಿ ಬಂದು ಇಲ್ಲೇ ಟೀಗೆ ಕುಡ್ಕೊಂಡು ಸೀದಾ ಫ್ಯಾಕ್ಟ್ರಿದಾಗ ಹೋಗಿ ಅವರು ಗೇಟ್ ಪಾಸ್ ಮಾಡಿಸೋಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟಕ್ಕೆ ಆಗುತ್ತೆ. ನೈಟು ಇರುತ್ತೆ. ನೈಟ್ ಎಲ್ಲರೂ ಹೋಗ್ತಾ ರನ್ನಿಂಗಲ್ಲೆಲ್ಲ ಮಾಡ್ಕೋಬೋದು. ಸದ್ಯಕ್ಕೆ ಇವಾಗ ಇಲ್ಲೊಂದು ಯೂ ಟರ್ನ್ ಹೊಡ್ಕೊಂಬಿಡೋಣ, ಹೋಗ್ಬಿಡೋಣ. ಮಳೆ ಹನಿಯಕ್ಕೆ ಶುರುವಾಯಿತು, ಜೋರಾಗಿ ಶುರುವಾಯಿತು. ಬೆಳಗ್ಗೆ ಅದೇನೋ ಸುಮಾರು ಜನ ಹೇಳ್ತಾರೆ, ಅಣ್ಣ ಜಾಸ್ತಿ ಟೀ ಕುಡಿಬೇಡ ಅಂತೇಳಿ. ಆದ್ರೆ ನಮಗೆ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಥರ ಆಗುತ್ತೆ, ತಲೆನೋವು ಬಂದ್ಬಿಡ್ತದೆ. ಒಡೆ ಒಂದು ಯೂ-ಟರ್ನ್ ಪಟ್ನೆ ಸೀದಾ ಹೋಗ್ಬಿಟ್ರೆ ಬೆಂಗಳೂರಿಗೆ ಹೋಗ್ಬಿಡ್ತೀವಿ. ಆದರೆ ಖಾಲಿ ಗಾಡಿ ಲೋಡ್ ಮಾಡ್ಕೊಂಡೆ ಅವರೆಲ್ಲ ಈ ಕಡೆ ಬರ್ತಾರಂತ ನೋಡಿದ್ರೆ ಅವರು ಆ ಕಡೆ ಯೂ-ಟರ್ನಿಗೆ ವೆಯ್ಟ್ ಮಾಡ್ತಾರೆ. ರೈಟ್, ಬರ್ರಿ ಫ್ಯಾಕ್ಟ್ರಿ ಹೋಗಿ ನೋಡೋಣ. ಹಾಯ್ ಸ್ನೇಹಿತರೆ, ಎಲ್ಲ ಎಲ್ಲಿದ್ದೀನಪ್ಪ ಅಂದರೆ ಮಾಮೂಲಿ ಖಾಲಿ ಮಾಡ್ಕೊಂಡು SLR ಫ್ಯಾಕ್ಟ್ರಿ ಬಂದಿದ್ದೀನಿ. ಅಲ್ಲೇ ಕಾಣ್ತಿರ್ಬೋದು ಫ್ಯಾಕ್ಟ್ರಿ. ಪಾರ್ಕಿಂಗಲ್ಲಿದ್ದೀನಿ. ಇನ್ನೂ ಗೇಟ್ ಪಾಸ್ ಇನ್ನೂ ಆಗಿಲ್ಲ. ಗೇಟ್ ಪಾಸ್ ಆದಮೇಲೆ ಕರಿತೀನಿ ಅಂತ ಹೇಳೋರೆ. ಗಾಡೀಲಿ ಅಲ್ಲಿ ಸ್ಟವ್, ಪಾತ್ರೆ ಮತ್ತು ನೀರಿನ ಕ್ಯಾನ್ ಎಲ್ಲ ಏನು ಒಳಗೆ ಬಿಡಲ್ಲ. ಹಾಗಾಗಿ ಇಲ್ಲೇ ಅಡುಗೆ ಮಾಡ್ಕೊಂಡು ಹೋಗ್ಬಿಡೋದು. ಇದು ನೋಡಿ, ಟೊಮಟೊ ಗೊಜ್ಜು, ಅನ್ನ ಅಂತೂ ರೆಡಿ ಆಗೈತೆ.
ಕೆಲವೊಬ್ರು ಅಡುಗೆ ಮಾಡೋದು ತೋರಿಸಿ ಅಂತಾರೆ. ಒಬ್ಬನೇ ಇರೋದ್ರಿಂದ ಮೊಬೈಲ್ ಎಲ್ಲಿಟ್ಟರು ಅಡುಗೆ ಮಾಡೋದು ಕ್ಲೀನಾಗಿ ಕವರ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಸ್ಟ್ಯಾಂಡ್ ಐತೆ, ಆದ್ರೂ ಅಡುಗೆ ಮಾಡೋದು ಕವರ್ ಮಾಡೋಕ್ಕಾಗ್ತಿಲ್ಲ. ಅಂದರೆ ಒಬ್ರು ಇದ್ದರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಬೋದು. ನಾನು ಒಬ್ಬನೇ ಇರೋದ್ರಿಂದ ಅಡುಗೆ ಮಾಡ್ಬೇಕಾರೆ ಮೊಬೈಲ್ ಹಿಡ್ಕೊಂಡು ಅಡುಗೆ ಮಾಡೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಸಮಸ್ಯೆ ಆಗ್ತೈತೆ. ಹಂಗಾಗಿ ಜಾಸ್ತಿ ಅಡುಗೆ ಮಾಡೋದು ತೋರ್ಸೋಕೆ ಹೋಗಲ್ಲ. ನಿನ್ನೆನೂ ಒಬ್ಬರು ಮೆಸೇಜ್ ಹಾಕಿದ್ರು, ಹಾಗಾಗಿ ಇವತ್ತು ಇಷ್ಟಾರ ತೋರಿಸೋಣ. ಮೊನ್ನೆ ಕಬಾಬ್ ಮಾಡೋದೆಲ್ಲ ತೋರಿಸಿದ್ದೆ, ಇವತ್ತು ಇಷ್ಟಾರ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೊಮಟೊ ಗೊಜ್ಜು ಮಾಡ್ಕೊಂಡು ಒಳಗೆ ಹೋಗ್ಬಿಟ್ರೆ ಸಂಜೆಗೆ, ಮಧ್ಯಾಹ್ನಕ್ಕೆ ಸಂಜೆಗೆ 3 ಟೈಮ್ಗೆ ಆಗ್ಬಿಡ್ತೈತೆ. ಮಾಡ್ಕೊಳ್ಳೋದು ಹೋಗೋದು, ನೀರು ಕ್ಯಾನು ಪಾನ್ ಎಲ್ಲ ತೆಗೆದುಬಿಡ್ತಾರೆ, ಏನು ಬಿಡಲ್ಲ ನಮಗೆ ಒಳಗಡೆ ಹೋಗ್ಬೇಕಾರೆ. ಹಂಗಾಗಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಅಡುಗೆದಾರು ಮಾಡ್ಕೊಂಡು ಹೋಗೋಣ ಅಂಥೇಳಿ ಮಾಡ್ಕೊತಾಯಿದ್ದೀವಿ. ನಿಂತ್ಕೊಂತೆ ಮೊಬೈಲು ಬೀಳ್ತೈತಾ? ಇಲ್ಲ ನಿಂತೈತೆ ಸೇಫ್. ಬಿಡ್ಬೇಡ, ಬೀಳ್ತೈತೆ ಮೊಬೈಲ್ ಎಲ್ಲಿಕ್ಕೂ ಆಗ್ತಿಲ್ಲ. ಎಲ್ಲ ಸಮಸ್ಯೆ ಹಿಂಗೆ ಮೊಬೈಲ್ ಹಿಡ್ಕೊಳ್ಳೋಕ್ಕೆ. ಯಾರೊಬ್ಬರು ಕ್ಲೀನರ್ ಇರಬೇಕು. ನಮ್ಮ ಓನರ್ ಕ್ಲೀನರ್ ಕೊಡು ಅಂದರೆ ಕೊಡ್ತಾ ಇಲ್ಲ. ಸುಮಾರು ಜನ ಮೆಸೇಜ್ ಹಾಕ್ತಾರೆ, ಅಣ್ಣ ಕ್ಲೀನರ್ ಕೆಲಸಕ್ಕೆ ಬರ್ತೀನಿ, ನಾನು ಬರ್ತೀನಿ, ನಂಗೆ ಡ್ರೈವಿಂಗ್ ಕಲಿಸ್ಕೊಡು. ನಮಗೂ ಆಸೆನೇ, ಯಾರೋ ಒಬ್ಬರು ಬಂದು ನಮ್ಮ ಜೊತೆ ಇದ್ದರೆ ಅವ್ರಿಗೂ ಡ್ರೈವಿಂಗ್ ಕಲಿಸ್ಕೊಟ್ಟಂಗೆ ಆಗುತ್ತೆ, ನಮಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ, ವಿಡಿಯೋ ಮಾಡೋಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಅವರು ಡ್ರೈವಿಂಗ್ ಕಲ್ತಂಗೆ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಏನು ಮಾಡೋದು, ಓನರ್ಗಳೇ ಬೇಡ ಅಂತಾರೆ. ನಮ್ಮದು ಸ್ವಂತ ಗಾಡಿ ಆದರೆ ಕರ್ಕೊಂಡು ಹೋಗ್ಬೋದು. ನಮ್ಮ ಸ್ವಂತ ಗಾಡಿ ಅಲ್ಲ, ನಾವೇ ಡ್ರೈವರು. ಅದ್ರಾಗ ಅವ್ರು ಕರ್ಕೊಂಡು ನಾವು ಎಲ್ಲಿ ಹೋಗೋಣ ನೋಡೋಣ. ಸದ್ಯದಲ್ಲೇ ಸ್ವಂತ ಗಾಡಿ ಮಾಡೋ ಪ್ಲ್ಯಾನ್ ಐತೆ. ಅವಾಗ ಸ್ವಂತ ಗಾಡಿ ಮಾಡಿದಾಗ ಯಾರು ಕರ್ಕೊಂಡು ಹೋಗೋಣ. ಜೊತೇಲಿ ಯಾರೋ ಒಬ್ರು ಕರ್ಕೊಂಡು 4 ತಿಂಗಳು 5 ತಿಂಗಳು ಒಬ್ಬೊಬ್ರನ್ನ ಕರ್ಕೊಂಡು ಹೋಗಿ ಡ್ರೈವರ್ ಮಾಡೋದಾಗುತ್ತೆ, ನಮಗೂ ಹೆಲ್ಪ್ ಆದಂಗೆ ಆಗುತ್ತೆ. ಮಾಡೋಣ. ಆಮೇಲೆ ಸ್ವಂತ ಗಾಡಿ ಮಾಡಿದಾಗ ಈಗಲೂ ಓನರ್ಗಳು ಕರ್ಕೊ ಅಂತ ಹೇಳಿದ್ರೆ ಎಷ್ಟು ಜನ ಅವರೇ ಓನರ್ಗಳು ಬೇಡ ಅಂತಾರೆ. ಮೊನ್ನೆನೂ ಕೇಳಿದೆ, ಬೇಡ ಕ್ಲೀನರ್ ಬೇಡ, ಹೀಗಿಲ್ಲಿ ನಮಗೆ ಉಳಿಯೋದು ಅಷ್ಟೇ ಕಷ್ಟ ಆಗ್ಬಿಡೈತೆ, ಏನು ಈ ಥರ ಟ್ರಿಪ್ ಮಾಡ್ರೆ ಕಂತು ಕಟ್ಟೋದು ಎಲ್ಲಿ ಏನು, ಮತ್ತು ಈಗ ಕ್ಲೀನರ್ಗೆ ಸಂಬಳ ಅದೆಲ್ಲ ಯಾರು ಕೊಡ್ತಾರೆ, ಅವೆಲ್ಲ ಆಗಲ್ಲ, ಬೇಡ ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಸದ್ಯದ ಮಟ್ಟಿಗೆ ಒಬ್ಬರೇ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸೋಣ. ನಮ್ಮದು ಸ್ವಂತ ಗಾಡಿ ಅಂತ ಆದಾಗ ಅವಾಗ ಏನಾಗುತ್ತೆ, ನಮ್ಮ ಸಂಬಳ ನಮ್ಗೆ ಉಳಿದಿರ್ತೈತೆ. ನಾವೇ ಸ್ವಂತ ಗಾಡಿ, ಡ್ರೈವರ್ ಸಂಬಳ ಕೊಡೋಂಗಿಲ್ಲ, ಏನಿಲ್ಲ. ಡ್ರೈವರ್ ಸಂಬಳ ನಮ್ಗೆ ಉಳ್ದಂಗೆ ಆಗುತ್ತೆ. ಅದರಲ್ಲೂ ಕ್ಲೀನರ್ ಮಾಡಿಕೊಂಡು ಅದೇ ದುಡ್ಡನ್ನ ಅವ್ರಿಗೆ ಕೊಡ್ಕೊಂಡು ಮೇಂಟೈನ್ ಮಾಡ್ಬೋದಲ್ವಾ. ನಮಗೂ ಹೆಲ್ಪ್ ಆಗ್ತವೆ. ಹಗ್ಗ ತರಪಲಾಗಕ್ಕೆ ಅವು ಇವು ಜೊತೆಲಿ ಯಾರೋ ಇರ್ತಾರೆ, ಕ್ಲಾಸ್ ವರ್ಷದ ಅವು ಇವು ಟೈಮ್ ಪಾಸ್. ಒಬ್ಬನೇ ಕೂತು ಬೇಜಾರಾಗುತ್ತೆ ಗಾಡಿ ಓಡಿಸ್ಬೇಕಾರೆ. ಯಾರೋ ಒಬ್ರು ಮಾತಾಡ್ಸ್ಕೊಂಡು ಬರ್ತಿರ್ತಾರೆ ಜೊತೆಲಿ, ಅವೆಲ್ಲ ಆಗುತ್ತೆ. ಹಂಗಾಗಿ ಮಸಾಲೆ ಐಟಮ್ ಡಬ್ಬ ನೋಡಿ ಯಾವ ಥರ ಮಡಿಕೊಂಡಿದ್ದೀವಿ ನಾವು. ಸಣ್ಣ ಅಡುಗೆ ಬಿಟ್ರು, ಅದಕ್ಕೆ ಹೋಟ್ಲು ಊಟ ಸೆಟ್ ಆಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ ಅಂತೇಳಿ ಹೋಟ್ಲು ಊಟನ ಮಾಡೋಕ್ಕೋಗಲ್ಲ. ಖರ್ಚು ಸಂಬಂಧ ಬರೋಲ್ಲ, ಹೊಟ್ಟೆ ತುಂಬಲ್ಲ ಊಟ. ಆಮೇಲೆ ರೇಟ್ ನೋಡಿದ್ರೆ ಒಂದು ರಾಶಿ ಇರ್ತೈತೆ. ನಾನು 200 ರೂಪಾಯಿ ಕೊಟ್ಟು 2 ದಿನ ತಿಂದರೆ ಅಲ್ಲಿ ಹೋಟ್ಲಲ್ಲಿ 1 ಟೈಮ್ ತಿನ್ನಬೇಕು. ಇಲ್ಲಿ 200 ರೂಪಾಯಿ 2 ದಿನ ತಿಂತೀವಿ, ಹೋಟ್ಲಲ್ಲಿ ಒಂದೇ ಟೈಮ್ ಖಾಲಿ. ಹಂಗಾಗಿ ಏನು ಮಾಡ್ತೀನಿ, ಬೇಡ. ನೋಡಿ ಈಗ ನೋಡಿ ಇಲ್ಲಿ ಹೋಟ್ಲುಗಳಿಲ್ಲ, ಇಲ್ಲಿ ಒಂದು ಕ್ಯಾಂಟೀನ್ ಐತೆ, ಒಳಗೆ ಹೋದರೆ ಮತ್ತೆ ಆಚೆ ಬಿಡಲ್ಲ. ಒಳಗಡೆ ಕಂಪ್ನಿ ಕ್ಯಾಂಟೀನ್ ಐತೆ, ಅಲ್ಲಿ ಊಟ ಕೊಡ್ತಾರೆ. ಅದೇನೋ ಭಿಕ್ಷುಕರು ಕೊಟ್ಟಂಗೆ ಕೊಡ್ತಾರೆ. ಮೇನ್ ಗೇಟು ಕ್ಯಾಂಟೀನ್ ಒಳಗಡೆ ಹೋಗಂಗಿಲ್ಲ. ಹಿಂದ್ಗಡೆ ಬಾಗ್ಲ ಹಾಸಿ ಬಂದು ಹಿಂದ್ಗಡೆ ಒಂದು ಕಿಟಕಿ ಐತೆ, ಕಿಟಕಿಯಲ್ಲಿ ನಿಂತ್ಕೊಂಡು ಅಲ್ಲೇ ಕೊಡ್ತಾರೆ. ಇಲ್ಲ ಪಾರ್ಸಲ್ ತಗೊಬಂದು ಗಡೆ ತಿನ್ಕೋಬೇಕು, ಇಲ್ಲ ಕಿಟಕಿಯಲ್ಲೇ ತಗೊಂಡು ಅಲ್ಲೇ ಕೂತ್ಕೊಂಡು ತಿನ್ನಬೇಕು, ಫುಟ್ಪಾತ್ ಮೇಲೆ ಕೂತ್ಕೊಂಡು ತಿನ್ನಬೇಕು. ದೊಡ್ಡ ಕ್ಯಾಂಟೀನು, ಆದರೆ ಒಳಗೆ ಬಿಡಲ್ಲ ಡ್ರೈವರ್ಗಳ್ನ. ಇವೆಲ್ಲ ಸಮಸ್ಯೆ. ಅಂಥ ಕೆಲಸ ಏನಕ್ಕೆ ಮಾಡಬೇಕು ನೋಡಿ. ಈಗ ಅಡುಗೆ ಮಾಡ್ಕೊಂಡು ಮುಗಿದೋಯ್ತು, ಆರಾಮಾಗಿ ಒಳಗೋಗಿ 3 ಟೈಮ್ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು. ಎಷ್ಟು ತಿಂದರೂ ನಮ್ಮದೇನೆ, ಜಾಸ್ತಿ ದುಡ್ಡು. ಅದರಲ್ಲಿ ಇಲ್ಲಿ 70 ರೂಪಾಯಿ ಒಂದು ಊಟಕ್ಕೆ ತಗೋತಾರೆ. 2 ಚಪಾತಿ ಒಂದಿಷ್ಟು ರೈಸ್ ಕೊಡ್ತಾನೆ ಅಷ್ಟೇ, ಹೊಟ್ಟೆ ತುಂಬಲ್ಲ. ಅದು 70 ರೂಪಾಯಿ ತಗೋತಾನೆ. ಇಲ್ಲಾಂದರೆ ನಾವು ಗಾಡಿಯಲ್ಲಿ ನೋಡಿ ಒಂದು ಕುಕ್ಕರ್ ಅನ್ನ ಮಾಡಿದ್ದೀನಿ, 2 ಟೈಮ್ ಆಗಲಿ 3 ಟೈಮ್ ಆಗಲಿ 2 ಟೈಮ್ ಆಗಲಿ ಬಿಡಿ, ಇನ್ನೊಂದು ಟೈಮ್ ಮತ್ತೆ ಮಾಡ್ಕೋಬೋದು. ಆ ಥರ ಎಲ್ಲ ಆಗ್ತವೆ. ಹಾಗಾಗಿ ಜಾಸ್ತಿ ನಾನು ಹೋಟ್ಲಿಗೆ ಹೋಗಲ್ಲ, ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋದು. ಬರ್ರಿ, ಇನ್ನೂ ಗೇಟ್ ಪಾಸ್ ಆಗಿಲ್ಲ, ಗೇಟ್ ಪಾಸ್ ಆದಮೇಲೆ ಕರಿತೀನಿ ಅಂತ ಹೇಳೋನೆ. ಕರೆದಿಷ್ಟು ಒಳಗೆ ತೊಗೊಂಡೋಗಿ ಆದಷ್ಟು ಇವತ್ತು ಪ್ರಯತ್ನ ಮಾಡಿ, ಇವತ್ತು ಸಂಜೆ ಒಳಗೆ, ಟೈಮ್ ಎಷ್ಟು 10:15 ಇನ್ನೂ ಟೈಮ್ ಇವತ್ತು ಸಂಜೆ ಒಳಗೆ ಆಚೆ ಬರೋಕ್ಕೆ ಬಂದು ನಾಳೆ ಹೋಗಿ ಖಾಲಿ ಮಾಡಬೇಕು. ನಾಳೆ 30ನೇ ತಾರೀಕು, ಇವತ್ತು 29, ನಾಳೆ 30. ನಾಳೆ ಖಾಲಿ ಆದರೆ 30ನೇ ತಾರೀಕು ಬೆಂಗಳೂರಾಗೆ ಲೋಡಿಂಗ್ ಜಾಸ್ತಿ ಇರ್ತವೆ. ಮಂತ್ ಎಂಡ್ ಲೋಡಿಂಗ್ ಜಾಸ್ತಿ ಇರ್ತವೆ. ನಾಳೆ ಲೋಡ್ ಮಾಡ್ಕೊಂಬಿಡ್ಬೋದು ಮಂತ್ ಎಂಡಲ್ಲಿ. ಮತ್ತು 1ನೇ ತಾರೀಕು ಬಿತ್ತು ಅಂದರೆ 1ನೇ ತಾರೀಕಿಂದ 5ನೇ ತಾರೀಕು ಲೋಡಿಂಗ್ಗಳು ಎಲ್ಲ ಕಡಿಮೆ. ಎಲ್ಲ ಥರದ ಲೋಡಿಂಗ್ಗಳು ಭಾಳ ಕಡಿಮೆ ಇರ್ತವೆ. 5 ದಿವಸ ಲೋಡಿಂಗ್ಗಳು ಕಡಿಮೆ ಮಾಡಿಬಿಡ್ತಾರೆ. ಮಂತ್ ಎಂಡಲ್ಲಿ ಜಾಸ್ತಿ ಆರ್ಡ್ರ್ ಆಗ್ತಾರೆ. ಹಂಗಾಗಿ ಮಂತ್ ಎಂಡಲ್ಲಿ ಟ್ರಿಪ್ ಮಾಡ್ಕೊಬೇಕು. ಆದಷ್ಟು ಟ್ರೈ ಮಾಡೋಣ.
ಹೆಂಗೋ ನಿನ್ನೆ ರಾತ್ರಿ ಅಂತೂ ಫುಲ್ಲಾಗಿ ನಿದ್ದೆ ಮಾಡಿದ್ದೀನಿ. ಯಾಕಂದರೆ ರಾತ್ರಿ 10ವರೆಗೆ ಬಂದ್ಬಿಟ್ಟೆ ಪಾಯಿಂಟಿಗೆ. ಮಲಿಕೊಂಡು ಬೆಳಗ್ಗೆ 5ವರೆಗೆ ಎತ್ತಿದ್ರು ಅವರು. 5ವರೆಗೆ ಎದ್ದು ಗಾಡಿ ಖಾಲಿ ಮಾಡಿಸಿರೋದು. ಬನ್ನಿ, ಅಡುಗೆ ಎಲ್ಲ ಆಯಿತು. ನಾನು ಸ್ವಲ್ಪ ಕುದಿಬೇಕು. ಕುದಿಸಿನ ತಿನ್ಕೊಂಬಿಟ್ಟು ಅವ್ರು ಅಷ್ಟೊತ್ತಿಗೆಲ್ಲ ಫೋನ್ ಮಾಡೋಣ ಅವ್ರಿಗೆ. ಸ್ನೇಹಿತರೆ, ಈ ಟ್ರಿಪ್ಪು ಸೇಮ್ ಎಡವಟ್ಟು. ಇಲ್ಲಿ ಕರೆಸ್ಬಿಟ್ಟು ಇವಾಗ ನೋಡೋಣ ಲೋಡು ಹೇಳ್ತೀನಿ ಆರ್ಡ್ರ್ ಕ್ಲಿಯರ್ ಆಗಿಲ್ಲ ಅಂತವ್ರೆ. ಮತ್ತೆ ಲೋಡು ಅದೇ ಆಫೀಸಿಂದನೇ ಮತ್ತೆ ಗೋಲಿ ಕಳಿಸ್ತವ್ರೆ. ಗಿಣಿಗೆರೆ ಕ್ರಾಸ್ ಕೊಪ್ಪಳ ಹೋಗ್ಬೇಕು. ಇವಾಗ ಒಳ್ಳೆ ಎಡವಟ್ ಆಯ್ತು. ಈಗ ಸುಮ್ಮನೆ ಒಳಗಡೆ ಒಂದು 10 ಕಿಲೋಮೀಟ್ರ್ ಬಂದಿದ್ದು, 10 ಹೋಗ್ತಿರೋದು 10-20 ಕಿಲೋಮೀಟ್ರ್ ವೇಸ್ಟ್ ಆಯಿತು. ಏನು ಮಾಡೋಕ್ಕಾಗಲ್ಲ. ಮತ್ತೆ ಕೊಪ್ಪಳ ಗಿಣಿಗೆರೆ ಕ್ರಾಸ್ಗೆ ಹೋಗಿ ಅಲ್ಲಿಂದ ಮಾಮೂಲಿ ಗೋಲಿ ತುಂಬಬೇಕು. ಲಾಸ್ಟ್ ವಿಡಿಯೋದಲ್ಲಿ ಗೋಲಿದು ಲೋಡಿಂಗ್ ಅಂತೂ ತೋರ್ಸೋಕ್ಕಾಗಲ್ಲ. ಯಾಕಂದರೆ ನಾನು ಡ್ರೈವಿಂಗ್ ಸೀಟಲ್ಲಿ ಇರಬೇಕು, ಗಾಡಿ ಹಿಂದೆ ಮುಂದೆ ಬಿಡ್ತಾ ಇರಬೇಕು. ಯಾಕಂದರೆ ಮೇಲೆ ಮಿಷಿನಿಂದ ಬಂದು ಬೀಳ್ತಾ ಇರ್ತದೆ. ಲೋಡಿಂಗ್ ಅಂತೂ ತೋರ್ಸೋಕ್ಕಾಗಲ್ಲ. ನೋಡೋಣ ಅಲ್ಲಿ ಅನ್ಲೋಡಿಂಗು ಮತ್ತು ಲೋಡ್ ಆದಮೇಲೆ ಗೋಲಿ ಅಂದರೆ ಯಾವ ಥರ ಗೋಲಿ ಅನ್ನೋದೆಲ್ಲ ತೋರಿಸ್ತೀನಿ. ಸ್ಟಾರ್ಟಿಂಗಿಂದ ನೋಡಿದ್ರೆ ಗೊತ್ತಿರ್ತದೆ. ಸುಮಾರು ಜನ ಹೊಸಬರು ಬಂದಿಲ್ಲ ಸಬ್ಸ್ಕ್ರೈಬರ್ಗಳು, ಅವ್ರಿಗೆಲ್ಲ ಗೊತ್ತಾಗಲಿ. ಸದ್ಯಕ್ಕೆ SLR ರೋಡಿಂದ ವಾಪಸ್ ಹೈವೇಗೆ ಹೋಗ್ತಾಯಿದ್ದೀನಿ. ಸುಮ್ಮನೆ ಪಾರ್ಕಿಂಗ್ವರೆಗೂ ಬಂದೆ. ಅಲ್ಲೇ ಇದ್ದಿದ್ರೆ ಆಗಿರೋ ಬಂದ್ಬಿಡು ಅಂದರು. ಪಾರ್ಕಿಂಗ್ ಬಂದ್ಬಿಡು ಅಂದರು. ಫ್ಯಾಕ್ಟ್ರಿಗಂತ ಬಂದ್ಬಿಟ್ಟು ವೇಸ್ಟ್ ಆಗೋಯ್ತು. ಈ ರೋಡಲ್ಲಿ ಬಂದು 10 ಕಿಲೋಮೀಟ್ರ್ ವೇಸ್ಟ್ ಏನು ಸಮಸ್ಯೆ ಆಗಲ್ಲ. ಈ ರೋಡಲ್ಲಿ ಐತಲ್ಲ ಹಂಪ್ಸ್ಗಳು, ಆ ಹಂಪ್ಸ್ಗೆ ಅರ್ಧ ಬೇಜಾರಾಗ್ಬಿಡ್ತದೆ. ನೋಡಿ ಎಷ್ಟು ದೊಡ್ಡ ಹಂಪ್ಸ್ ಐತೆ ಇಲ್ಲಿ. ನೋಡಿ ಎಷ್ಟು ದೊಡ್ಡ ಹಂಪ್ಸು. ಫುಲ್ಲು ನಿಲ್ಸೇ ಮೂವ್ ಮಾಡಬೇಕು, ಇಲ್ಲಾಂದ್ರೆ ಎತ್ತು ಬಿಸಾಕ್ಬಿಡ್ತದೆ ಹಂಪ್ಸು. ಆ ಥರ ಹಂಪ್ಸ್ಗಳು ಹಾಕವ್ರೆ. ಯಾಕಂದ್ರೆ ಗಾಡಿಯವರು ಸ್ಪೀಡಾಗಿ ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಟಿಪ್ಪರ್ ಗಾಡಿ ಜಾಸ್ತಿ ಓಡಾಡ್ತಾವಲ್ಲ, ಒಂದು ಕಾರಣಕ್ಕೆ ಆ ಥರ ಹಂಪ್ಸು ಇರ್ತವೆ. ಮೈನ್ ರೋಡ್ ಹೋಗೋವರೆಗೂ ಹಿಂಸೆನೇ ಈ ರೋಡಾಗೆ. ಬನ್ನಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ಹೊಸಪೇಟೆ ಡ್ಯಾಮ್ ಹತ್ರ ಬಂದಿದ್ದೀನಿ. ಪ್ರತಿ ಒಂದು ಗೇಟು ಓಪನ್ ಮಾಡಿದ್ದಾರೆ. ನೀವು ಕಾಣ್ತಿರ್ಬೋದು, ಒಂದು ನಿಮಿಷ ತೋರಿಸ್ತೀನಿ ಇವಾಗ. ನೋಡಿ, ಪ್ರತಿಯೊಂದು ಗೇಟು ಓಪನ್ ಆಗೈತೆ. ನೀರು ಹರಿತಿರೋದು ನೋಡಿ, ಅಲ್ಲಿ ನೋಡಿ ಏನೋ ಆಗಿರಂಗೈತೆ. ಪ್ರತಿಯೊಂದು ಗೇಟು ಓಪನ್ ಮಾಡಿ ಫುಲ್ಲಾಗಿ ಬಿಟ್ಬಿಟ್ಟಿದ್ದಾರೆ ನೀರು. ಅಲ್ಲಿ ನೋಡಿ ನೀರು ಹರಿತಿರೋದ, ತುಂಗಭದ್ರಾ ತಾಯಿ ಹರಿತಿರೋದ. ಬಾಗ್ನ ಏನೋ ಕೊಡ್ತಾವ್ರ? ಬಾಗ್ನ ಕೊಡ್ತಾ ಇರೋದು, ಬಾಗ್ನ ಬಿಡ್ತಾ ಇರೋದು. ತುಂಬಿ ಹರಿತೈತಲ್ಲ, ಬಾಗ್ನ ಕೊಡ್ತಾ ಇರೋದು ನೋಡಿ. ಊರು ಜನ ಎಲ್ಲ ಬಂದು ಬಾಗ್ನ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಇಲ್ಲಿ ಬೆಳ್ಳಿ ತೇರು. ನೋಡಿದ್ರ ಎಷ್ಟು ಜನ ಅವರೆಲ್ಲ. ಇಲ್ಲಿ ದೇವ್ರದ್ದು ಇದೆಲ್ಲ ಮಾಡ್ಕೊಂಡು ನೋಡಿ. ಅದು ಏನಿದು, ಏನೋ ಹಬ್ಬ ಇರ್ಬೇಕು ಇವತ್ತು. ಹಬ್ಬ ಆಯ್ತಾ ಇಲ್ಲ ಬಾಗ್ನ ಕೊಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಫುಲ್ಲು ದೇವ್ರ ಪೂಜೆ ಎಲ್ಲ ನಡೀತೈತೆ ಹೊಸಪೇಟೆಯಲ್ಲಿ. ಈ ಸರೌಂಡಿಂಗಲ್ಲಿ ಗೊತ್ತಿರೋರು ಯಾರು ಇದ್ರೆ ಮೆಸೇಜ್ ಹಾಕ್ರಿ. ಬನ್ನಿ ನಾವು ಹೋಗೋಣ, ಅರ್ಜೆಂಟು. ಈ ಕಡೆ ಡ್ಯಾಮ್ ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ, ಆ ಕಡೆಯಿಂದ ಬರೋಕ್ರೆ ಕ್ಲೀನಾಗಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ಗಾಡಿ ಸರ್ವಿಸ್ ಮಾಡ್ತಾ ತಗೊಬಂದಿದ್ದೀನಿ. ನೋಡಿ ಸರ್ವಿಸ್ ಮಾಡ್ತಿರೋದು. ಇಲ್ಲಿ ನೋಡಿ ಇಲ್ಲಿ ಮಸೀನೇ ಆಗಿಲ್ಲ. ಏನಕ್ಕಂದರೆ ಅಲ್ಲಿ ಪ್ಯಾಕಿಂಗ್ ಕೊಟ್ಟಿದ್ದೆ, ಹಂಗಾಗಿ ಅಲ್ಲಿ ಚೂರು ಮಸಿ ಆಗಿಲ್ಲ. ಇಲ್ಲೆಲ್ಲ ಗಲೀಜಾಗಿರೋದು ನೋಡಿ. ಆ ಗ್ಯಾಪಿಗೆ ಬೀಳಬಾರ್ದು ಅಂದ್ಬಿಟ್ಟು ಒಂದು ರೆಡ್ ಪೀಸ್ ಕೊಟ್ಟಿದ್ದೆ, ಹಂಗಾಗಿ ಅಲ್ಲಿ ಏನು ಇದಾಗಿಲ್ಲ. ಅಣ್ಣ ಸರ್ವಿಸ್ ಮಾಡ್ತಿರೋರು. ಎಷ್ಟು ಗಲೀಜಾಗುತ್ತಂದರೆ ಗಾಡಿ ಕೋಕ್ ತುಂಬ್ಕೊಬಂದರೆ ನೋಡಿ. ಅಷ್ಟು ಗಲೀಜಾಗುತ್ತೆ ಗಾಡಿ. ಕ್ಲೀನಾಗಿ ಹೊರಗಡೆ ಎಲ್ಲ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬಿಟ್ಟು ಹೋಗೋದು. ಇದು ಹೊಸಳ್ಳಿಯ ಬಿಟ್ಟು ಮುಂದೆ ನೋಡಿ, ಇವೆಲ್ಲ ಟ್ರಾನ್ಸ್ಪೋರ್ಟ್ ಆಫೀಸ್ಗಳು ಎಲ್ಲ, ಇವು ಗ್ಯಾರೇಜ್ಗಳು, ಟ್ರಾನ್ಸ್ಪೋರ್ಟ್ ಆಫೀಸ್ ಎಲ್ಲ ಇಲ್ಲೇ. ನಮ್ಮದು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ನೋಡಿ. ಇಲ್ಲಿದೆಲ್ಲ ಇದು ಹೈವೇ ಮೋಟರ್ಸ್, ಹ್ಯಾಪಿ ಮೋಟರ್ಸ್. ಅದು ಸ್ಪೇರ್ ಪಾರ್ಟ್ಸ್ ಐಟಮ್ಸ್ ಎಲ್ಲ ಇದೇ. ನೀರು ನೋಡಿ ಹೆಂಗೈತೆ, ಎಷ್ಟು ಕ್ಲಿಯರಾಗಿ. ಇದೇ ನೀರಾಗಿ ತೊಳೆಯೋದು. ಇಲ್ಲಿ ಮೋಟ್ರ್ ಆನ್ ಆಗುತ್ತೆ, ಇಲ್ಲಿಂದ ನೀರು ಅಲ್ಲಿಗೆ ಹೋಗಿ ಅಲ್ಲಿಂದ ಈ ಪೈಪೆಲ್ಲ ಹಿಂಗೆ ಹೋಗುತ್ತೆ. ಬನ್ನಿ ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ. ಟೈಮು ಆಲೇ 12 ಗಂಟೆ ಆಯಿತು. ಲೇಟ್ ಆದರೆ ಊಟಕ್ಕೆ ಹೋಗ್ಬಿಡ್ತಾರೆ ಅವರು. ಊಟಕ್ಕೆ ಹೋದರೆ ಮತ್ತೆ 3 ಗಂಟೆ 4 ಗಂಟೆ ಮಾಡಿಬಿಡ್ತಾರೆ. ಆದಷ್ಟು ಬೇಗ ಲೋಡ್ ಮಾಡ್ಕೊಂಡು ಹೊರಟುಬಿಟ್ರೆ ಸರಿ ಹೋಗುತ್ತೆ. ಸ್ನೇಹಿತರೆ,
ಅವಾಗಲೇ ಇನ್ನೂ ಸರ್ವಿಸ್ ಮಾಡಿಸ್ಕೊ ಬಂದೆ. ಇಲ್ಲಿ ಮಳೆ ಬಂದು ಈ ಫ್ಯಾಕ್ಟ್ರಿ ಧೂಳಲ್ಲಿ ಹೆಂಗಾಗಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲಿ ಗ್ಲಾಸ್ ನೋಡಿ, ಅಯ್ಯೋ ಹೊಸಿ ಧೂಳಲ್ಲ ಇಲ್ಲಿ ನೋಡಿ. ಕರ್ಟನ್ ಬಿಟ್ಬಿಟ್ಟಿದ್ದೆ ಅಲ್ಲಿ ಮೇಲೆಲ್ಲ ನೋಡಿ ಹೆಂಗೆ ಕಾಣ್ತದೆ ನೋಡಿ, ಬಾಡಿ ಎಲ್ಲ ಅಯ್ಯಪ್ಪ ಹೊಸಿ ಧೂಳಿ. ಇಲ್ಲಿ ನೋಡ್ರಿ ಒಂದು ರಾಶಿ ಐತೆ. ಈ ಕಡೆನೇ ಜಾಸ್ತಿ ಆಗಿರೋ ಧೂಳು. ಶೇಪು ಗ್ಲಾಸ್ ನೋಡ್ರಿ, ಯಾರು ನೋಡಿದ್ರೆ ಹೇಳ್ಬೇಕು ಏನು ತೊಳೆದು ಎಷ್ಟು ದಿನ ಆಯ್ತಪ್ಪ ಅಂತ ನೋಡಿ. ಸರ್ವಿಸ್ ಮಾಡಿಸ್ಕೊಬಂದು ಈ ಥರ ಆಗಿದೆ. ಈ ಕಡೆ ಆ ಕಡೆ ಕಡಿಮೆ, ಈ ಕಡೆ ಜಾಸ್ತಿ. ಈ ಸೈಡ್ ಜಾಸ್ತಿ ಇತ್ತಲ್ಲ, ಅಲ್ಲಿ ನಿಲ್ಸಿದ್ದೆ, ಗಾಡಿ ನಿಲ್ಸಿದ್ದೆ, ಅಲ್ಲಿ ಬರ್ತೈತೆ ನೋಡಿ ಧೂಳು. ನೋಡ್ರ ಆ ಧೂಳು ಹಂಗೆ ಬಂದು ಇಷ್ಟು ಗ್ಲಾಸ್ ಮೇಲೆ ಹೊಡೆದಿರೋದು. ಇಲ್ಲಿ ನೋಡಿ, ಆಹಾ ಧೂಳು ಎಷ್ಟೈತೆ ಧೂಳು. ನಮ್ಮ ಗಾಡಿನೇ ಹೆಂಗೂ ಒಂದು 10 ತಿಂಗಳು ಗೋಲಿ ಹೊಡೆದು ಬಿಟ್ಬಿಟ್ಟಿದ್ವಿ. ಹಂಗಾಗಿ ನಮಗೆ ಒಳ್ಳೆಯದಾಗಿತ್ತು, ಧೂಳು ಸ್ವಲ್ಪ ಕಡಿಮೆಲಿದ್ವಿ. ಮತ್ತು ಟ್ರಿಪ್ ಒಂದು, ಇದು 2ನೇ ಟ್ರಿಪ್ಪು. ಈ ಫ್ಯಾಕ್ಟ್ರಿ ಬಂದರೆ ಸಾಕು, ಹೊಸಿ ಧೂಳಿರಲ್ಲ. ಇಲ್ಲೆಲ್ಲ ನೋಡಿ, ಒಂದೇ ಸರ್ವಿಸ್ ಮಾಡಿಸ್ಕೊಂಡು ಬಂದಿರೋ ಗಾಡಿ. ಮಧ್ಯಾಹ್ನ ಸರ್ವಿಸ್ ಮಾಡಿಸ್ಕೊಂಡು ಬಂದಿದ್ದೀನಿ, ಇಲ್ಲಿ ಈ ಥರ ಧೂಳಾಗವೆ ನೋಡಿ. ತಾರ್ಪಲ್ ಈ ಗ್ಯಾಪಲ್ಲಿ ಗೋಲಿಗಳು ಬಿದ್ದೋಗ್ಬಿಡ್ತವೆ. ಎಲ್ಲ ತಾರ್ಪಲ್ ಹಾಕಿ ಸೀಟ್ ಹಾಕಿ ಮುಚ್ಚಿದ್ದೀನಿ ನೋಡ. ತಾರ್ಪಲ್ ಹಾಕಿ ಇವತ್ತು ಲೋಡ್ ಆಗಲ್ವಂತೆ, ಆಲ್ಟ್ ಅಂತೆ ಗಾಡಿ. ಈ ಕಡೆ ಎಲ್ಲ ನೋಡಿ ಏನಾಗಿಲ್ಲ, ನೋಡಿದ್ರೆ ಹಂಗೆ ಐತೆ. ಲೋಡ್ ಆಗಲ್ವಂತೆ, ಯಾಕೋ ಮೆಟೀರಿಯಲ್ಲು ಗ್ರೇಡ್ ಬರ್ತಾ ಇಲ್ವಂತೆ. ಅದು ಇಷ್ಟು ಸೈಜು ಇಷ್ಟು ಕ್ವಾಲಿಟಿ ಅಂತ ಬರಬೇಕು, ಅದು ಬರ್ತಾಯಿಲ್ಲ. ನಾಳೆ ಲೋಡ್ ಮಾಡ್ತೀನಿ ಅಂತ ಹೇಳವ್ರೆ. ಅದಕ್ಕೆ ಆಲ್ಟ್ ಇವತ್ತು. ನೋಡೋಣ, ನಾಳೆ ಲೋಡ್ ಮಾಡ್ಕೊಂಡು ಎಷ್ಟೊತ್ತಾಗುತ್ತೆ ಬೇಗ ಲೋಡ್ ಮಾಡ್ಕೊಂಡು ಬಿಟ್ಬಿಡೋಣ. ನಾಳೆ ಬಿಟ್ಟು ಆರಾಮಾಗಿ ಹೋಗೋದು, ಏನು ಮಾಡೋಕ್ಕಾಗಲ್ಲ. ಈ ಸ್ಪಾಂಜ್ಗೆಲ್ಲ ಬಂದರೆ ಇದೇ ರಾಮಾಯಣ. ನಮ್ಮ ಗಾಡಿಗಳಿಗೆಲ್ಲ ಆಲ್ಮೋಸ್ಟ್ ಆಲ್ ಇದೇ ರಾಮಾಯಣ. ಎಲ್ಲೂ ಹೋದ್ರೂ ಏನಾಗ್ಬಿಡ್ತಾರೆ ಲೋಡ್ಗಳು, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಆಲ್ಟ್ ಮಾಡ್ಬಿಡ್ತಾರೆ. ಆದರೆ ಕ್ಯಾಂಟ್ರ್ ಗಾಡಿಗಳಿಗೆ ಹಂಗಲ್ಲ. ಹೋದರೆ ಲೋಡ್ ಆಗುತ್ತೆ, ಖಾಲಿ ಆಗುತ್ತೆ, ಲೋಡ್ ಆಗುತ್ತೆ, ಖಾಲಿ ಆಗುತ್ತೆ. ನಮ್ಮವೆಲ್ಲ ಒಂದೊಂದು ದಿವಸ ಒಂದೊಂದು ಕಡೆ ಈ ಮುಕುಂದ ಸ್ವಾಮಿ ಫ್ಯಾಕ್ಟ್ರಿಗೆಲ್ಲ ಹೋದರೆ 4 ದಿನ 5 ದಿನ ಮಾಡಿಬಿಡ್ತಾರೆ. ಅದು ಪ್ರಾಬ್ಲಮ್ಮು ಇದು ಪ್ರಾಬ್ಲಮ್ ಅಂತ ಇವೆಲ್ಲ ಸಮಸ್ಯೆ ಆಗ್ತವೆ. ದೊಡ್ಡ ಗಾಡಿಯವ್ರದ್ದು ಹಾಲ್ಟಿಂಗ್ ಕೊಡೋಲ್ಲ, ಏನಿಲ್ಲ. ಜಾಸ್ತಿ ಕೇಳಿದ್ರೆ ಲೋಡ್ಗಳು ಕೊಡೋಲ್ಲ. ಇಲ್ಲೊಂದು ಹೋಲಿತ್ತು, ಇದಕ್ಕೆ ಮುಚ್ಚಿದ್ದೀನಿ, ಏನನ್ನ ಹಾಕಿ ಮುಚ್ಚಿದ್ದೀನಿ. ಇಲ್ಲಿಂದ ಗೋಲಿ ಬರಬಾರ್ದು ಆಚೆ ಅಂತ, ಗೋಲಿ ಬಂದ್ಬಿಡ್ತವೆ ಆಚೆ. ರೆಸ್ಟ್ ಹಿಡಿದು ಹೋಗ್ಬಿಡೈತೆ ಗಾಡಿ, ಏನು ಮಾಡೋಕ್ಕಾಗಲ್ಲ. ಹಳೆ 2.5 ವರ್ಷ ಆಯಿತು ಗಾಡಿ ಕಟ್ಸಿದ್ದು, ಬಾಡಿ ಕಟ್ಸಿ, ಕ್ಯಾಬಿನ್ ಕಟ್ಸಿ 6 ವರ್ಷ ಆಯ್ತು. ಇದು ನಮ್ಮದು 6 ವರ್ಷ ಆಯ್ತು ಕ್ಯಾಬಿನ್ ಕಟ್ಸಿ. ಅಲ್ಲಿ ನೋಡಿ ಹಿಂಗವೆ. ಇದು 2.5 ವರ್ಷ. ಇದು ತುಮಕೂರ ಕಟ್ಸಿದ್ದು, ಇದು ನಾಮಕಲ್ಲ ಕಟ್ಸಿದ್ದು. ನಾಮಕಲ್ಲಾಗ ಒಂದ್ಸಲ ಅದನ್ನು ಕಟ್ಸ್ಕೊ ಬಂದಿದ್ವಿ. ಅದು 3.5 ವರ್ಷ ಬಂದಿತ್ತು ನಾಮಕಲ್ಲ ಕಟ್ಸಿದ್ದು. ಅದು ಹೋಗ್ಬಿಡ್ತು. ಆಮೇಲೆ ತಿರ್ಗಾ ಮತ್ತೆ ಹೊಸದು ಕಟ್ಟಿರೋದು. ಇದು ಮಾತ್ರ ಹಂಗೆ ಐತೆ. ಇದು ಆಲ್ರೆಡಿ ಹೋಗೈತೆ ನೋಡಿ, ನೋಡಿದ್ರೆ. ಇದನ್ನು ಸದ್ಯದಲ್ಲೇ ರೆಡಿ ಮಾಡಿಸ್ಬೇಕು. ಈ ಕಡೆ ಅಂತೂ ಇನ್ನೂ ಜಾಸ್ತಿ ಐತೆ. ಇಲ್ಲಿ ತೋರಿಸ್ತೀನಿ ಬರ್ರಿ ನೋಡಿ, ಎಲ್ಲ ಹೋಗ್ಬಿಡೈತೆ. ಎಲ್ಲ ಸೌದೆ ಎಲ್ಲ ನೀರು ಕುಡಿದು. ಇಲ್ಲಿ ನೋಡ್ರಿ ಏನಿಲ್ಲ, ಶೀಟು ಎಲ್ಲ ನೋಡಿದ್ದು ಗಲೀಜು ನೋಡಿ, ಧೂಳು ಹೆಂಗೆ ಎಲ್ಲ ಹೋಗ್ಬಿಡವೆ. ಸದ್ಯದಲ್ಲೇ ಬಿಟ್ಟು ರೆಡಿ ಮಾಡಿಸಿ ಅಂತ ಹೇಳೋರು. ಇವೆಲ್ಲ ನೋಡಿ ಏನಿಲ್ಲ, ಸುಮ್ಮನೆ ವೇಸ್ಟ್ ಇದೆಲ್ಲ ನೋಡಿ. ಗಾಡಿನೇ ಒಂಥರ ಆಗ್ಬಿಡೈತೆ ನಮ್ಮ ಗಾಡಿ. ಬನ್ನಿ ಈಗ ಸದ್ಯಕ್ಕೆ ಹೋಗೋಣ. ಹೋಗಿ ರೋಡ್ಗೆ ಹೋಗಿ, ಮೈನ್ ರೋಡ್ಗೆ ಹೋಗಿ ಟೀ ಕುಡ್ಕೊಂಬರ್ಬೇಕು. ಕಂಪ್ನಿಯಿಂದ ಆಚೆ ಹೋಗಿ ಟೀ ಕುಡ್ಕೊಬಂದು ಗಾಡೀಲಿ ಹೆಂಗೋ ಅಡುಗೆ ಅನ್ನ ಸಾರು ಐತೆ, ತಿಂದ್ಬಿಟ್ಟು ಮಲಿಕೊಳ್ಳೋದು. ಇನ್ನು ಏನಿದ್ರು ನಾಳೆ ವ್ಯವಹಾರ ಅಷ್ಟೇ. ದಿ ನೆಕ್ಸ್ಟ್ ಡೇ ಸ್ನೇಹಿತರೆ, ಫೈನಲ್ಲಾಗಿ ಅಂಬಾರಿ ಲೋಡ್ ಆಯಿತು ಮಾಲೂರಿಗೆ. ನೋಡಿ ಇದೇ ಲೋಡು. ಇದು ಬಂದು ಲಮ್ಸ್ ಅಂತಾರೆ. ಟ್ರಿಪ್ ತುಂಬ್ಕೊಂಡು ಹೋಗಿದ್ದು ಗೋಲಿ ರೌಂಡಿಗೆ ಇರ್ತೈತೆ. ಇದು ಲಮ್ಸು, ಪೀಸ್ ಇದ್ದಂಗೆ ನೋಡಿ. ಇವೆಲ್ಲ ಪೀಸ್ ಇದ್ದಂಗೆ ಇರ್ತೈತೆ. ಇದು ಇವೆಲ್ಲ ಕಬ್ಬಿಣನೇ, ಕಲ್ಲಲ್ಲ, ಇದು ಕಬ್ಬಿಣ. ಫುಲ್ಲು ಲೋಡ್ ಆಗೈತೆ. ಇದು ಲಮ್ಸು ತೂಕ ಬರೋಲ್ಲ, ಗೋಲಿ ಯಾರು ತೂಕ ಬರ್ತೈತೆ. ಗೋಲಿ ಆದರೆ ಬಾಡಿ ಇತ್ತಲ್ಲ ಆ ಲೆವೆಲ್ಗೆ ಬರೋದು. ಇದು ಮೇಲೆ ಇಷ್ಟು ಮೇಲೆ ಬಂದಿದೆ ನೋಡಿ ಹೈಟ್. ಇದು ಜಾಸ್ತಿ ತೂಕ ಬರೋಲ್ಲ ಲಮ್ಸ್ ಇದು. ಬನ್ನಿ ಹಗ್ಗ ತರ್ಪಲ್ ಹಾಕ್ಬೇಕು. ಮಳೆಯಲ್ಲಿ ನೆನೆಯಂಗಿಲ್ಲ ಇದು ನೋಡಿ. ಇಲ್ಲೆಲ್ಲ ಮೇಲೆಲ್ಲ ಬಿದ್ದುಬಿಡವೆ, ಎಲ್ಲ ಗಲೀಜು ನೋಡಿ. ಧೂಳು ಅಂದರೆ ಹೊಸಿ ಧೂಳಿರಲ್ಲ ನೋಡಿ. ಬನ್ನಿ ಫಸ್ಟು ಹಗ್ಗ ತರ್ಪಲ್ ಹಾಕೊಳ್ಳೋಣ.
ಹಗ್ಗ ತರ್ಪಲ್ ಹಾಕ್ಕೊಂಡು ಇದು ಮಾಡೋಣ. ಒಟ್ಟಿನಲ್ಲಿ ಮಳೇಲಿ ನೆನೆಯಂಗಿಲ್ಲ, ಭಾಳ ಸೇಫ್ಟಿಯಾಗಿ ತೊಗೊಂಡೋಗ್ಬೇಕು. ಇದನ್ನು ನೆಂದರೆ ತುಕ್ಕಿಡಿದು ಬಿಡ್ತೈತೆ, ತುಕ್ಕಿಡಿದ್ರೆ ಕೆಲ್ಸಕ್ಕೆ ಬರೋಲ್ಲ, ಇದು ವೇಸ್ಟೇಜ್ ಆಗ್ಬಿಡ್ತೈತೆ ಇದು. ಬನ್ನಿ ಈಗ ಹಗ್ಗ ತರ್ಪಲ್ ಹಾಕೊಂಬಿಟ್ಟು ನೋಡೋಣ. ಸ್ನೇಹಿತರೆ, ಗಾಡಿ ಲೋಡ್ ಮಾಡ್ಕೊಂಡು ಬಂದಿದ್ದೀನಿ ಮೇನ್ ರೋಡಾಗೆ. ನಮ್ಮ ಸಬ್ಸ್ಕ್ರೈಬರ್ ಅಣ್ಣ, ನಿಮ್ಮ ಹೆಸರು? ದೇವಪ್ಪ ಮೈಟಿ ಅಂತ. ಇಲ್ಲೇ ಸಿಕ್ಕರು, ಹೀಗೆ ಮಾತಾಡ್ಸಿದ್ವಿ 8 ದಿವಸ ಎಲ್ಲ ನೋಡಿ. ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು, ಹೋಟ್ಲವ್ರು ಇವರೆಲ್ಲರೂ. ಎಷ್ಟು ಸಲ ಬಂದು ಇದೇ ಹೋಟ್ಲ ಟೀ ಕುಡಿದಿದ್ದಾರೆ. ಇವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತ ಗೊತ್ತಿದ್ದಿಲ್ಲ. ಇವತ್ತು ಸಿಕ್ಕರು, ಬರ್ತಾ ಇದ್ದೆ ಹಾಗೆ 2 ವೀಲರ್ ಬಂದು ಮಾತಾಡ್ಸ್ಕೊಂಡು ಬಂದು ಜ್ಯೂಸ್ ಕುಡಿದು ಆರಾಮಾಗಿ ಕೂತಿದ್ದೀವಿ ಇವಾಗ. ಮತ್ತೆ ಅಣ್ಣ ಸಮಾಚಾರ ಬರೀ ಈಗ ಮತ್ತೆ ಅಣ್ಣ ಸಮಾಚಾರ ಹೆಂಗೈತೆ ನಮ್ಮ ಚಾನಲ್ ಎಲ್ಲ? ಪರವಾಗಿಲ್ವಾ? ಹೆಂಗೆ ಚೆನ್ನಾಗೈತೆ. ಹಾಂ, ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಿ ನಮ್ಮ ಚಾನಲ್? ಈಗ ನೋಡಿ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡಿ ಎಲ್ಲ. ಎಲ್ಲ ಡ್ರೈವರ್ಗಳು ಎಲ್ಲ ಒಳ್ಳೆ ಮೆಸೇಜ್ ಉದ್ದೇಶಕ್ಕೋಸ್ಕರ ನಿಮ್ಗೆ ಭಾಳ ಥ್ಯಾಂಕ್ಸ್ ಅಣ್ಣ. ಇವರು ನಮ್ಮ ಸಬ್ಸ್ಕ್ರೈಬರು, ಅವಾಲಿಂದನೂ ಸುಮಾರು 1 ವರ್ಷ ಪರಿಚಯ ಇಲ್ಲ ಅಣ್ಣ. ಸರವಣ ಫ್ಯಾಕ್ಟ್ರಿಯಿಂದ ಬೇಕಾದ್ರೂ ಪರಿಚಯ ಆಗಿದ್ರು. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳೇ ಸುಮಾರು ನೋಡಿದ್ವಿ. ಇವರು ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ನೋಡಿ ಇವತ್ತು ಭಾಳ ಖುಷಿ ಆಯಿತು. ಇವರಂತೂ ಭಾಳ ಖುಷಿ ಆಯಿತು. ಬರೋಣ. ಹಾಂ, ಬಾಯ್. ಸಬ್ಸ್ಕ್ರೈಬರ್ನ ಮಾತಾಡ್ಸ್ಕೊಂಡಿದ್ದಾಯ್ತು. ಇಲ್ಲ ಒಳ್ಳೆ ಗುಂಡಿಯಲ್ಲಿ ಬಿಟ್ಬಿಟ್ಟು. ಹಾಂ, ಬನ್ನಿ. ಸುಮಾರು ಒಂದು 5-6 ಜನ ಅವರೇ ಸಬ್ಸ್ಕ್ರೈಬರ್ಗಳು. ಆ ಹೋಟ್ಲಲ್ಲಿ ಮುಂಚೆ ಒಂದು ಗೋಲಿ ಹೊಡಿಬೇಕಾದ್ರೆ ರೆಗ್ಯುಲರಾಗಿ ಟೀ ಕುಡಿತಾ ಇದ್ವಿ. ನಾವು ಒಂದು 10 ತಿಂಗಳಿಂದ ಈ ಕಡೆ ಬಂದಿಲ್ವಲ್ಲ, ಹಂಗಾಗಿ ಗೊತ್ತಾಗಲಿಲ್ಲ. ಇವತ್ತು ಬಂದರೆ ಎಲ್ಲರೂ ಸಿಕ್ಕರು, ಎಲ್ಲರೂ ಮಾತಾಡ್ಸಿರು, ಎಲ್ಲರನ್ನೂ ವಿಡಿಯೋ ಮಾಡ್ಕೊಂಡಿದ್ವಿ. ಭಾಳ ಖುಷಿ ಆಯ್ತು ಎಲ್ಲರೂ ನೋಡಿದ್ದಕ್ಕೆ. ಹಾಂ, ಬನ್ನಿ ಈಗ ಆರಾಮಾಗಿ ಹೋಗೋಣ. ಏನು ರೋಡ್ ಇಷ್ಟೊಂದು ಜಾಮ ಹೊಡೈತಿಲ್ಲಿ, ಏನು ವಿಷಯ? ಟಿಪ್ಪರ್ನವರೆಲ್ಲ ತಿರುಗಿಸ್ತಾವ್ರೆ, ಏನು ವಿಷಯ ಅಂತ ಗೊತ್ತಿಲ್ಲ. ಬನ್ನಿ ಆರಾಮಾಗಿ ಹೋಗೋಣ. ಇನ್ನು ಡೀಸೆಲ್ ಹಾಕ್ಸ್ಬೇಕು, ಡೀಸೆಲ್ ಹಾಕ್ಸ್ಕೊಂಡು ಹೊಡ್ತಾ ಇರೋಣ. ಈಗಲೇ ಲೇಟ್ ಆಗ್ಬಿಡ್ತು, ಟೈಮು 6 ಗಂಟೆ ಆಗೋಯ್ತು. ಏನಕ್ಕೆ ತಿರ್ಸ್ಕೊಂಬಂದ್ರು ಗಾಡಿಯವರೆಲ್ಲ ಒಂದು ಅರ್ಥ ಆಗ್ತಿಲ್ಲ. ಬನ್ನಿ ನೋಡೋಣ. ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ನಮ್ಮ ಸಬ್ಸ್ಕ್ರೈಬರು ನೋಡಿ ಬಾಳೆಹಣ್ಣು 5 ಬಾಳೆಹಣ್ಣು ಕೊಡ್ಸವ್ರೆ. ತಿನ್ಕೊಂಡು ಬೇಡ ಅಂದರೂ ಕೇಳಿಲ್ಲ, ಅಣ್ಣ ತಿನ್ಕೊಂಡು ಹೋಗೋಣ ಅಂತೇಳಿ ಜ್ಯೂಸ್ ಕೊಡ್ಸಿರು, ಹಂಗೇನೆ ಬಾಳೆಹಣ್ಣು ಕೊಡ್ಸಿರು, ತಿನ್ಕೊಂಡು ಹೋಗೋಣ ಅಂತ. ಹೋಯ್ತಾ ಹಂಗೆ ತಿನ್ಕೊಂಡು ಹೋಗೋಣ. ಟಿಪ್ ನೋಡಿ, ಮೈನ್ಸ್ ಗಾಡಿಗಳು ನೋಡಿದ್ರ? ಈ ಹೊಸಪೇಟೆ ಸರೌಂಡಿಂಗಲ್ಲಿ ಟಿಪ್ಪರ್ ಗಾಡಿಯಲ್ಲಿ ಟಾಟಾ ಗಾಡಿಗಳು ನೋಡಿ, ಬರ್ರೇ ಟಾಟಾ ಗಾಡಿ. ಲೈಲ್ಯಾಂಡ್ ಗಾಡಿಗಳು ಇದ್ದಾವೆ, ಇಲ್ಲ ಅಂತಲ್ಲ, ಬೆರಳೆಣಿಕೆ ಅಷ್ಟೇ. ಟಾಟಾ ಮಾತ್ರ ಲೆಕ್ಕ ಇಲ್ಲ ಇಲ್ಲಿ. ಏನಕ್ಕಂದರೆ ಸೊಂಡೂರಿಂದ ಬರೋದಲ್ಲ, ಸೊಂಡೂರೆಲ್ಲ ಬರೀ ಬೆಟ್ಟದಿಂದ ಬರ್ತಾವಲ್ಲ, ಹಂಗಾಗಿ ಬೆಟ್ಟ ಹತ್ತೋದು ಇಳಿಯೋದಕ್ಕೆ ಟಾಟಾ ಗಾಡಿ ಬೆಸ್ಟು. ಹಂಗಾಗಿ ಜಾಸ್ತಿ ಟಾಟಾ ಗಾಡಿಗಳು ಇರೋದಿಲ್ಲಲ್ಲ, ಎಷ್ಟು ಗಾಡಿ ಟಾಟಾ ಗಾಡಿಗಳು. ಇಷ್ಟೊಂದು ಗಾಡಿಗಳು ಬಂದು. ಸರಿ ಬನ್ನಿ, ನಮ್ಮ ಪಾಟಿಗೆ ನಮ್ಮ ದಾರಿ ನೋಡ್ಕೊಂಡು ಹೋಗೋಣ.